ಗುರುರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಹಿರಿಯರಿಗೆ, ಗಣ್ಯಾತಿ ಗಣ್ಯರಿಗೆ, ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತು ಚಪ್ಪಲಿ ಬಿಟ್ಟು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಒಂದು ಕತೆ ಹೇಳ್ತೀನಿ. ಯಾವ ಫಂಕ್ಷನಲ್ಲೂ ಚಪ್ಪಲಿ ಬಿಡಲ್ಲ. ಆದರೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಚಪ್ಪಲಿ ಬಿಟ್ಟು ಮಾತಾಡಿದ್ರೆ ಅದು ನಮಗೂ ಒಂದು ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ. ನಾವಿದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ವಿಜಯಯಾತ್ರೆ ಅಂತ ಹೊರಟ್ವಿ. ನಾವೆಲ್ಲ ಕಡೆನೂ ನಮ್ಗೆ ಆಕ್ಚುಲಿ ಒಳ್ಳೆ ಒಂದು ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಕೊಟ್ಟರು. ಆ ಸಿನಿಮಾನ 1 ವರ್ಷ ಓಡಿಸಿದ್ರು. ಆದರೆ ನಾವು ವಿಜಯಯಾತ್ರೆಗೆ ಹೋಗ್ಬೇಕಾದ್ರೆ ಪ್ರತಿ ಒಂದು ಹಳ್ಳಿಲಾಗ್ಲಿ ಊರಾಗ್ಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೂಗೋ ಒಂದು ಸ್ಟೈಲ್ ಇದೆ. ಬೇರೆ ಕಡೆ ಒಂಥರ ಕೂಗಿದ್ರೆ ಇಲ್ಲೊಂಥರ ಕೂಗ್ತಾರೆ. ಇದೆಲ್ಲ ನಮ್ಮ ಪಡ್ಡೆ ಹುಡುಗರದು, ನಮ್ಮ ಸೆಲೆಬ್ರಿಟಿಗಳದ್ದು ಒಂದು ಕಡೆ ಇಡೋಣ. ಆದರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಬೀದಿಲಿ ನಾವು ಹೋಗ್ಬೇಕಾದ್ರೂ, ನಮ್ಮ ಪ್ರೊಸೆಷನ್ ನಡಿಬೇಕಾದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ಸೆರಗನ್ನ ಮೇಲ್ ಹಾಕೊಂಡು ಹಿಂಗ್ ಕೈ ಮುಗಿಯೋರು ಚಪ್ಪಲಿ ಬಿಟ್ಟು. ನಿಜವಾಗ್ಲೂ ಅವತ್ತು ಅನ್ಕೊಂಡೆ, ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ. ನಾವು ನಿಜವಾಗ್ಲೂ ಲಾಯಕ್ಕಿಲ್ಲ ಸ್ವಾಮಿ. ಇವತ್ತು ನಾವು ಚಪ್ಪಲಿ ಬಿಟ್ಟು ನಿಮ್ಮ ಪಾದಗಳಿಗೆ ನಾವು ಚಪ್ಪಲಿ ಆಗ್ಬೇಕಷ್ಟೇನೆ. ಅದು ಉತ್ತರ ಕರ್ನಾಟಕದ ಜನ ನಮಗೆ ಕೊಡೋ ಅಂತ ಒಂದು ಗೌರವ, ಕಲಾವಿದ್ರಿಗೆ ತೋರಿಸೋ ಅಂತ ಒಂದು ಪ್ರೀತಿ. ಏನಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಕನೆಕ್ಷನ್ ಇದೆ. ಇದೊಂದಾದ್ರೆ ಇರೋ ಮಾತಾಡೋದು ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ? ನೋಡ್ದಾ, ನೀವ್ ಹೆಂಗೆ ಅಂದ್ರೆ ಇನ್ ಮಾತಾಡ್ಬೇಡ, ಇಲ್ಲಿಗೆ ಬಂದ್ಬಿಡು ಅಂದ್ರೆ. ಆದ್ರೆ ಮನ್ಸಲ್ಲಿರೋದು 1-2 ಮಾತಾಡ್ಬಿಡ್ತೀವಿ. ಅಲ್ಲಿವರೆಗೂ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ಸುಳಿ ಮಗ ಏನೋ ಬೈತಾವ್ ನೀನು ಅಂತಾರೆ. ಅದಕ್ಕೋಸ್ಕರ ತಪ್ಪಾಗ್ಬಾರ್ದು. ಅದು ಬಿಟ್ರೆ ಇನ್ನೊಂದು ಉತ್ತರ ಕರ್ನಾಟಕದ ಬಹಳ ಒಂದು ನಂಟು ನಮ್ಗೆ. ಏನಕ್ಕೆ ಅಂತಂದ್ರೆ, ನಮ್ಮ ಅಪ್ಪನಿಗೆ 1 ವರ್ಷ ಕೆಲಸ ಇರಲಿಲ್ಲ. ಆರಾಮಾಗಿದ್ರು. ಏನ್ ಮಾಡ್ಬೇಕು ಏನೂ ಆಗಿಲ್ಲ. ಖಾಲಿ ಫಲವಾಗಿದ್ರು. ನಮ್ದೊಂದು ದಿವ್ಯಾ ದರ್ಶನ್ ಕಲಾವೃಂದ ಅಂತ ಅಂದ್ಬಿಟ್ಟು ಒಂದು ಡ್ರಾಮದ ಕಂಪನಿ, ಒಂದು ಡ್ರಾಮಾ ಕಂಪನಿ ಇತ್ತು. ಸರಿ, ಏನ್ ಮಾಡಿದ್ರು ನಮ್ಮಪ್ಪ, ಸರಿ ಇದಂತೂ ಏನು ಗಿಡ್ತಾ ಇಲ್ಲ, ಯಾಕೋ ಸಿನಿಮಾದವ್ರು ಕರೀತಾ ಇಲ್ಲ, ನಡಿ ಸ್ವಲ್ಪ ನಾಟಕ ಮಾಡ್ಕೊಂಬರೋಣ ಅಂತ ಉತ್ತರ ಕರ್ನಾಟಕ ಒಂದು 6 ತಿಂಗಳು ಮನೆ ಬಿಟ್ಟು ರೌಂಡ್ ಹೊಡೆದ್ರು. ಉತ್ತರ ಕರ್ನಾಟಕದ ಜನ 5 ರೂಪಾಯಿ, 2.5 ರೂಪಾಯಿ, 10 ರೂಪಾಯಿ ಏನಕ್ಕೆ ಕೇಳ್ತಾ, ನೆಲದ ಮೇಲೆ 2 ರೂಪಾಯಿ, 2.5 ರೂಪಾಯಿ, ಚೇರ್ಗೆ ಇದು, ಅದ್ರ ಮೇಲೆ 1. ಸೊ ಈ ತರ 6 ತಿಂಗಳು ದುಡ್ದಂತ ದುಡ್ಡಲ್ಲಿ ಇವತ್ತಿಗೂ ನಮ್ಮ ಮನೆಯಲ್ಲಿ ನಾವು ಕಟ್ಕೊಂಡಿರೋ ಮೈಸೂರು ಮನೆ ಉತ್ತರ ಕರ್ನಾಟಕ ಜನ ಕೊಟ್ಟಂತ ಒಂದು ಮನೆ. ಸೊ ಆದ್ರಿಂದ ಇಡೀ ಉತ್ತರ ಕರ್ನಾಟಕ ಜನತೆಗೆ ನಾನು ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ದುಡ್ಡು ಬರೀ ನಮ್ಮನ್ನ ಓದಿಸೋದು ಮಾಡೋದು, ಕೊನೆಗೆ ಅವ್ರ ಹಾಸ್ಪಿಟ್ಲಿಗೆ ಖರ್ಚಾಗೋಯ್ತು. ಇವತ್ತಿಗೂ ಆ ಮನೆ ಇದೆ ಅಂತಂದ್ರೆ ನೀವು ಕೊಟ್ಟಿದ್ದು. ಈಗ ಅಲ್ಲಿಂದ ತಗೊಳ್ಳೋಣ. ಆದ್ರೆ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ತೋರಿಸಿದಂಥ ಪ್ರೀತಿಗೆ ನಾವು ಯಾವತ್ತಿದ್ರು ನಮ್ಮ ಚಿರುರುಣಿ, ನಮ್ಮ ರಾಬರ್ಟ್ ಚಿತ್ರತಂಗ. ಏನಕ್ಕೆ ಅಂದ್ರೆ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದಿದ್ರು. ಜಗದೀಶ್ ಶೆಟ್ಟರ್ ಸಾಹೇಬರು ಬಂದಿದ್ದಾರೆ, ಎಲ್ಲರೂ ಬಂದಿದ್ರು. ಆಮೇಲೆ ನಮ್ಮ ಕನ್ನಡ ಚಿತ್ರರಂಗದ ಕೌರವ್ ಅವರು, ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂಥ BC ಪಾಟೀಲ್ ಅವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನೀವು ಕೂತು ಮಾಡಿದ್ದಕ್ಕೆ ಇಲ್ಲಿಂದನೇ ತಲೆ ಬಾಗಿಸಿ ನಿಮಗೆ ನಮಸ್ಕಾರ ಹೇಳ್ತೀವಿ. ತುಂಬಾ ಧನ್ಯವಾದಗಳು. ಸಿನಿಮಾ ನಾವು ಮಾಡ್ತೀವಿ, ಎಲ್ಲ ನಡೆಯುತ್ತೆ. ಆದ್ರೆ ನಮ್ಗೆ ಇವತ್ತವರೆಗೂ ಇರೋ ಮನೆ ಆದ್ರೆ ಇಷ್ಟೊತ್ತವರೆಗೂ ನೀವೇವಿ ನೋಡಿದ್ರಿ, ಎಲ್ಲ ತೋರಿಸಿದ್ರು, ಅದು ತೋರಿಸಿದ್ರು, ಇದು ತೋರಿಸಿದ್ರು, ಓಕೆ. ಆದ್ರೆ ನಮಗೆ ಯಾವತ್ತೂ ನಮ್ಗೆ ಅಪ್ಪ ಇಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದು ನಾನಾಗ್ಬೋದು, ವಿನೋದ್ ಆಗ್ಬೋದು, ತರುಣನೂ ಆಗ್ಬೋದು. ಯಾಕಂದ್ರೆ ನಮ್ಮ ಅಪ್ಪನ ಸ್ಥಾನದಲ್ಲಿ ಕೂತವ್ರೆ ದೇವರಾಜಪ್ಪಾಜಿಯವರು. ಐ ಲವ್ ಯು. ಆದ್ರೆ ಇದು ಅವ್ರಿಗೆ ಹೇಳಿಲ್ಲ. ಅವ್ರ ಮೇಲೆ ಇನ್ನೊಂದು ಸ್ವಲ್ಪ ಬೇಜಾರು ಇದೆ. ಯಾಕೆಂದ್ರೆ ನನ್ನ ಗರ್ಲ್ ಫ್ರೆಂಡ್ನ ಆಕ್ಚುಲಿ ಅವ್ರು ಮದುವೆ ಮಾಡ್ಕೊಂಡ್ಬಿಟ್ಟು ಆ ಸೆಕ್ಸಿ ಬೇಬ ಅಲ್ಲಿ ನಮ್ಮ ಚಂದುಮ್ಮ ಕೂತಿದ್ದಾರೆ. ಐ ಲವ್ ಯು. ಇಷ್ಟೊತ್ತವರೆಗೂ ಅವ್ರು ಕೂತು ನಮ್ಮನ್ನ ಮನೋರಂಜಿಸಿ ಆಶೀರ್ವದಿಸಿ ಕೂತಿರೋದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಹಾಗೇನೆ
ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೆ. 4 ಜನ ಹುಡುಗಿರ್ ಕೂತಿದ್ದಾರೆ, ಖಂಡಿತ ನಿಮ್ಗಲ್ಲ, ನಿಮ್ಮಿಂದ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೆ. ಅಲ್ಲ ನಾನು ಅವತ್ತಿಂದ ಕೇಳ್ತೀನಿ ಕಂಕ್ಳಗ್ ಕರ್ಕೊಂಡೋಗು ಅಂತ. ಒಂದಿನಾರು ಕರ್ಕೊಂಡದ. ಅಲ್ಲಿ ನಮ್ಮ ಮಾಲತಿ ಮಾದ್ರೆ ಐ ಲವ್ ಯು. ಯಾಕಂದ್ರೆ ಚಿತ್ರರಂಗದಲ್ಲಿ ನಮ್ಗೆಲ್ಲ ಮನೇಲಿ ಹೇಳ್ಕೊಟ್ಟಿರೋದು ಒಂದೇ ಮಾತು, ಎಲ್ಲರೂ ಕಲಾವಿದ್ರು ಫ್ಯಾಮಿಲಿ ನಾವು ಒಂದೇನೆ. ನಮಗ್ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನಾವ್ ಯಾರು ಇಲ್ಲಿ ಯಾವ ಜಾತಿಗೋಸ್ಕರ ನಾವು ಹುಟ್ಟಿಲ್ಲ. ಪ್ರತಿಯೊಬ್ರು ಇಲ್ಲಿರೋರು ಎಷ್ಟು ಜನ ಇದ್ದಾರೆ, ಲಿಂಗಾಯತರಾಗ್ಬೋದು, ಕುರುಬರು ಆಗ್ಬೋದು, ಗೌಡ್ರು ಆಗ್ಬೋದು, ನಮ್ಮ ಮುಸಲ್ಮಾನ್ ಬಾಂಧವರಾಗ್ಬೋದು, ಎಷ್ಟು ಜನ ಬೇಕು. ಇಷ್ಟು ಜನ ಹಾಕಿದ ಕೂಳಿಂದನೇ ದೇಹ ಇರೋದು. ಯಾರೊಬ್ಬರದು ಸೊತ್ತು ನಾವಲ್ಲ, ಯಾವ ಜಾತಿಗೂ ನಾವು ಸೀಮಿತ ಇಲ್ಲ. ಅದಕ್ಕೆ ಈಗ ಒಂದೇ ಹೇಳ್ತಾರೆ, ಮನೇಲಿ ಯಾರು ಹೋಗ್ಬಿಟ್ಟಾಗ ಇವ್ರಿಗೆ ಇದೇ ಕ್ರಿಮಿಷನ್ ಇಲ್ಲ. ಕಲಾವಿದ್ರಿಗೆ ಯಾವುದೇ ತರ ಕ್ರಿಮಿಷನ್ ಇಲ್ಲ. ಅಭಿಮಾನಿಗಳು ಅಂದಾತ್ರು ನಮ್ ಸೆಲೆಬ್ರಿಟಿಗಳೇ ನಮ್ದೆಲ್ಲ. ಇದಿಷ್ಟೇ ಜಾತಿನೇ ನಮ್ಗಿರೋದು. ಅದಕ್ಕೆ ಇವರೆಲ್ಲ ಬಂದಿದ್ದಾರೆ. ಈಗ ಒಂದ್ ಸೈಡ್ ಇಂದ ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂಬಂದ್ರೆ ತುಂಬಾ ಉದ್ದ ಲಿಸ್ಟ್ ಆಗುತ್ತೆ. ಆದ್ರೆ ಆಶಾ ಭಟ್ ಅವ್ರಿಗೆ, ಹಾಗೇನೆ ಐಶ್ವರ್ಯ ಪ್ರಸಾದ್ ಅವ್ರಿಗೆ, ಸೋನಲ್ ಅವ್ರಿಗೆ, ನನ್ನ ಕ್ಯೂಟ್ ತಂಗಿ ಆದಂತ ಜನ ಅವ್ರಿಗೆ ಐ ಲವ್ ಯು ಆಲ್. ಇವರೆಲ್ಲ ಮಾಡಿದಂಥ ಒಂದು ಕೆಲಸ, ಈ ಸಿನಿಮಾಗೆ ಅವ್ರು ತೋರಿಸೋಂಥ ಪ್ರೀತಿ ಪ್ರೋತ್ಸಾಹ, ರಾಬರ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ. ಥ್ಯಾಂಕ್ ಯು. ಹಾಗೇನೆ ನಮ್ಮ ಎಲ್ಲ ಹೀರೋಗಳು ನೋಡ್ರಿ, ನಮ್ಮ ಸಿನಿಮಾಲ್ ಕೆಲಸ ಮಾಡಲಿಲ್ಲ, ಆದರೂ ಕೆಲಸಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅ ಬ್ರದರ್ ಫ್ರಮ್ ಅನದರ್ ಮದರ್, ಅ ಬ್ರದರ್ ಫ್ರಮ್ ಅನದರ್ ಮದರ್ ಅಂದ್ರೆ ನಮ್ಮ ಯಶಸ್ ಸೂರ್ಯ, ನಮ್ಮ ಧ್ರುವನ್ನು, ದೀಪಕ್ ಶೆಟ್ಟಿ ಅವರು ಇರೋ ಮನೆ. ಕೆಲವು ಹೆಸರುಗಳು ಬಿಟ್ಟಾಗ ತಪ್ಪಾಗುತ್ತೆ. ನೀನು ಬರೀ ನಿನ್ನ ಮೊಬೈಲ್ಗೆಲ್ಲಿ ಕೂತಾಳೆ. ದೀಪಕ್ ಶೆಟ್ಟಿ ಆಗ್ಬೋದು, ನಮ್ಮ ಶರಣ್ ಅವರು, ನಮ್ಮ ಬ್ಯಾಡ್ ಬಾಯ್ ಆದಂತ ಅಭಿ ಆಗ್ಬೋದು, ನಮ್ಮ ಜಾಯಿದ್ ಆಗ್ಬೋದು. ಇವರೆಲ್ಲರೂ ಇಲ್ಲಿಗೆ ಬಂದು ಈ ಸಿನಿಮಾಗೆ ಹರಿಸಿದ್ದಾರೆ, ಹಾರೈಸಿದರೆ. ಅವ್ರು ಚಿಕ್ಕವರು ಅಂತಲ್ಲ, ದೊಡ್ಡ ಮನ್ಸಿರೋಂಥವ್ರು. ಪ್ರೀತಿಯಿಂದ ನಮ್ಮ ಅಣ್ಣನ ಸಿನಿಮಾಗೆ ಬರ್ರೆ ನಾವು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಹಂಗೆ ಬರುವನಂತ. ನೀವು ದರ್ಶನನ್ ಕರಿಬೇಡ್ರಿ, ಪ್ರೀತಿಯಿಂದ ನಿಮ್ಮ ಮನೆ ಆಳಂತ ಅನ್ಕೊಳ್ರಿ. ದಾಸ ಅಂದ್ರು ಕರೆದು ಆಯ್ತು, ನಾವು ಕರೆದು ನೋಡ್ತೀವಿ. ದರ್ಶನ್ ಬಿಟ್ಬಿಟ್ರಿ, ಎಷ್ಟೋ ಜನ ಮರ್ತೇ ಬಿಟ್ರು. ನಾವು ಯಾವುದೇ ಥರದ ಬಾಸು ಅಲ್ಲ, ಏನೂ ಅಲ್ಲ. ನೀವುಗಳು ನಮ್ಮ ಬಾಸು. ಇವತ್ತು ನೀವು ಆ ಬಾಸನ್ನ ಹೆಸರನ್ನ ಕೂಗೋದಿಕ್ಕೆ ಯಾವತ್ತು ಅನ್ನ ಹಾಕ್ದವ್ರನ್ನ ನಾವು ಮರಿಬಾರ್ದು. ಇರ್ಲೇ 11 ಗಂಟೆ ಎಲ್ಲ ರೊಚ್ಗೆದ್ದು ಬಿಟ್ಟಿದಿರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಳ್ತೀವಿ, ತಡಿರಲ್ಲ, ಆಮೇಲೆ ಕಿರ್ಚಾಡೋಣ. ಲೇ, ನನಗೆ ಮೊದಲೇ ಅನ್ನ ಕೊಟ್ಟಂತ ನಮ್ಮ ದಣಿಗಳು ಸಾಯೋವರೆಗೂ ಕೂಡ ಆ ಹೆಸರನ್ನ ಯಾವುದೇ ಕಾರಣಕ್ಕೂ ನಾನಲ್ಲ, ನಮ್ಮ ಮನೇಲಿ ಯಾರೊಬ್ರು ಮರೆಯೋಕ್ಕಾಗಲ್ಲ. MG ರಾಮಮೂರ್ತಿ ಅವರಿಗೆ ಅನಂತ 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 ಧನ್ಯವಾದಗಳು. ರಾಮಮೂರ್ತಿ ಸರ್, ನಿಮ್ಮ ಪಾದಾರವಿಂದಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ. ಮೊದಲನೇ ಸಲ ಅನ್ನ ಕೊಟ್ಟಿದ್ದಕ್ಕೆ ತಾವು ಕರ್ಕೊಂಬಂದು ನಿಲ್ಸಿದ್ರಿ, ಇಲ್ಲಿವರೆಗೂ ನಿಂತಿದ್ದೀವಿ. ಇನ್ನೂ ನಿಮ್ಮ ಆಶೀರ್ವಾದ ಇರಲಿ. ಎಲ್ಲಿಗೆ ಹೋಗೋಣ ಅಲ್ಲಿವರೆಗೂ ಹೋಗೋಣ ಸರ್. ಆದ್ರೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಕೈ ಮುಗಿದು. ಆದ್ರೆ ಇವತ್ತು ನಮ್ಮ ಸೆಲೆಬ್ರಿಟಿಗಳಿಗೆ ಒಂದು ಮಾತು ಹೇಳ್ತೀನಪ್ಪ, ಹೇಳ್ಬೋದನ? ಎಲ್ರು ಹೇಳ್ತಾರೆ ದರ್ಶನ್ ಸ್ವಲ್ಪ ಸೆಲೆಬ್ರಿಟಿಗಳಿಗೆ ಕಾಕ ಹೊಡಿತಾನೆ ಅಂತ. ಕಾಕ ಹೊಡಿತೀನಪ್ಪ? ಇಲ್ಲ ತಾನೆ. ಇವತ್ತೊಂದು ಮಾತು ಹೇಳ್ತೀನಿ, ಎಲ್ಲ ಮಾಧ್ಯಮರು ಮಿತ್ರರು ಇದ್ದಾರೆ, ಯಾಕಂದ್ರೆ ಇದು ಹೇಳಕ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಇಲ್ಲಿರೋ ಎಷ್ಟೋ ಜನಕ್ಕೆ ಎಷ್ಟೋ ಸಲಿ ಈಗ ಎಷ್ಟು ಬಾಯಿ ತುಂಬಾ ನಾನು ಪ್ರೀತಿಯಿಂದ ಸೆಲೆಬ್ರಿಟಿ ಅಂತೀನೋ, ಅವ್ರಗಳಿಗೆ ಹಂಗೆ ಉಗುದೂ ಇದ್ದೀನಿ, ತಲೆ ಮೇಲೆ 4 ಕೊಟ್ಟೂ ಇದ್ದೀನಿ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ಚಿನ್ನ ಇರ್ಲೆ, ಏಯ್ ಇರೋ ಹೇಳೋ ತನಕ ಕೇಳಿಸ್ಕೊಡ್ರು. ನೋಡ್ರಿ, ಇಷ್ಟೊತ್ತು ಪ್ರೀತಿಯಿಂದ ಹೇಳ್ತೀವಿ, ಆಮೇಲಿಂದ ಇನ್ನೊಂದ್ಸಲ ಹೇಳ್ಬೇಕಾಯ್ತದೆ. ಇರೋ
ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಎಲ್ಲ ಸೆಲೆಬ್ರಿಟಿಗಳು ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗ್ಲಿ. ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ, ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾದ್ರೆ ಅಕ್ಕಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ. ನಿಮ್ಮ ಪಾದಾರವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ, ಕೇಳ್ರೋ. ಏನಕ್ಕೆ ಅಂತ ಹೇಳ್ತೀನಿ, ಇಲ್ಲ ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸು ಒಂದು ಕಮೆಂಟ್ಸು ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡ್ರಿ. ನಾವು 110, 120 ಹೋಗ್ತಾ ಇರ್ತೀವಿ. 110, 120 ನಾವು ಗಾಡಿಲಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ. ಯೋಚನೆ ಮಾಡ್ರೆ, ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ? ನನ್ನ ಹಾಳಾಗೋಗ್ಲಿ, ನೀವು ನಾನು ನೋಡದೇ ಇದ್ರು ಪರವಾಗಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಂದಿರಿರ್ತಾರೆ, ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ್ತಾ ಗಂಡ ಹೆಂಡ್ತಿ ನೀವು ಆಗಿರ್ತೀರಾ. ಇಲ್ಲ ಆಗ್ತಾನೆ ಹುಟ್ಟಿರೋ ಒಂದು ಮಗು ಇರುತ್ತೆ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ. ಅದು ನಿಮ್ಗಿಷ್ಟಾನಾ? ಅದು ನಿಮ್ಗಿಷ್ಟಾನಾ? ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ. ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ. ಯಾಕಂದ್ರೆ ಇದೊಂದು ಮೆಸೇಜ್ ಇರಲಿ ನಿಮಗೆ. ಏನೊಂದು ಲೈಕು ಕಮೆಂಟ್ ಸಿಕ್ಬಿಟ್ರೆ ನೀವೆಲ್ಲ ಏನು ಆಗ್ಬಿಡಲ್ಲ. ಸಾಯ್ದೆ ಬದುಕಿದ್ರೆ ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರಾ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಬೈಕಲ್ಲಿ ಪಕ್ಕ ಓ ಅನ್ಕೊಂಬರೋದು, ಓ ಅನ್ಕೊಂಡು ಹೋಗೋದು ಯಾಕ್ರೋ ಇದೆಲ್ಲ ಬೇಡ್ರೋ ಚೀನಾ? ದಯಮಾಡಿ ಕೇಳಿಸ್ಕೊಳ್ಳಿ. ಈಗ ಹಿಂಗೆ ಹೇಳ್ದಂತ ಬೇಜಾರು ಮಾಡ್ಕೋಬೇಡ್ರಿ. ಏನಕ್ಕೆ ಅಂತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಪೇಡ ಕೊಡ್ತಾರೋ ಹಂಗೆ ರೊಟ್ಟಿ ಪಲ್ಯನೂ ಕೊಟ್ಬಿಡ್ತಾರೆ. ಆದ್ರಿಂದ ಈಗ ರಾಬರ್ಟ್ ಸಿನಿಮಾದ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಬರ್ಟ್ ಸಿನಿಮಾ ದರ್ಶನ್ದು ಅಲ್ಲ, ನಾನೊಂದು ನಿಮಿತ್ತವಾದ ಒಂದು ಪಾತ್ರ ಅಷ್ಟೇನೆ ಅದರಲ್ಲಿ. ಈ ಸಿನಿಮಾಗೆ ನಮ್ಮ ಉಮಾಪತಿಯವರು, ಯಾಕೆಂದ್ರೆ ಈ ಸಿನಿಮಾನ ತುಂಬಾ ಪ್ರೀತಿಸಿ ನಿಮಗೆ ಅದನ್ನ ತೋರಿಸ್ಬೇಕು ಅನ್ನೋ ಅವರೊಂದು ಪ್ಯಾಷನ್ ಇದೆಯಲ್ಲ. ವಯಸ್ಸಲ್ಲಿ ನನಗಿಂತ ಚಿಕ್ಕವರವರು, ಆದ್ರೂ ನಾನು ಇವತ್ತು ಬಾಯಿ ತುಂಬಾ ನಿರ್ಮಾಪಕರೇ ಅಂತ ಕರೀತೀನಿ. ಯಾಕಂದ್ರೆ ನನ್ಗೆ ಅನ್ನ ಹಾಕ್ತಾರವರು, ನಮಗೆ ಅನ್ನ ಹಾಕ್ತಾರೆ. ಆದ್ರೆ ಅನ್ನ ನೀವುಗಳು ನಮ್ಮ ಸಿನಿಮಾ ನೋಡಿ ನೀವು ಕೊಡೋ ಒಂದೊಂದು ಕಾಳಿದೆಯಲ್ಲ, ಅದು ಎಷ್ಟೋ ಜನದ ಮನೆ ನಡೆಯುತ್ತೆ. ಅದಕ್ಕೆ ನಮ್ಮ ನಿರ್ಮಾಪಕರಿಗೆ ನೀವುಗಳು ಪ್ರೋತ್ಸಾಹ ಬೆಂಬಲ ಕೊಟ್ರೆ ಖಂಡಿತ ಈ ಥರ ಸಿನಿಮಾಗಳು ತುಂಬಾನೇ ಬರುತ್ತೆ. ಆದರೆ ನಿಮ್ಮ ಆಶೀರ್ವಾದ ಇರಬೇಕಷ್ಟೇನೆ. ಹಾಗೇನೆ ನಮ್ಮ ತರುಣ, ನನ್ನ ತಮ್ಮ, ಐ ಲವ್ ಯು ಚೀನಾ. ನೀನು ಅವಾಗಲೇ ಇಲ್ಲೊಂದು ಕೂತ್ಕೊಂಡು ಹೇಳಿದೆ ನನಗೆ, ಏನಾದ್ರು ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ. ನಾನು ಇಲ್ಲಿಂದ ಆ್ಯಕ್ಚುಲಿ ಡೈರೆಕ್ಟರ್ ಸಾಹೇಬ್ರೆ, ನಮ್ಮಿಂದ ಏನಾದ್ರು ತಪ್ಪಾಗಿ ನಾವು ಸೆಟ್ಟಿಗೆ ಲೇಟಾಗಿ ಬಂದು ಏನಾದ್ರು ನಿಮ್ಗೆ ಕಾಟ ಗೀಟ ಕೊಟ್ಟಿದ್ದಿದ್ರೆ ದಯಮಾಡಿ ಚಿಕ್ಕ ಕಲಾವಿದ್ರು ಏನೋ ಒಂದು ಹೊಡೆದ್ಬಿಡ್ರಿ, ಬೈಸ್ಕೊಂಡ್ಬಿಡ್ತೀವಿ. ಆದರೆ ಬೇಜಾರು ಮಾಡ್ಕೊಂಡು ನಮಗೆ ಕೆಲಸ ಮಾತ್ರ ಕೊಡದೇ ಇರಬೇಡಿ. ದಯಮಾಡಿ ನಿಮ್ಮ ಸಿನಿಮಾಲೆಲ್ಲ ಒಂದೊಂದು ಚಾನ್ಸ್ ಕೊಡಿ, ಕೆಲಸ ಮಾಡ್ತೀವಿ ಅಂತ ಕೇಳ್ಕೊತೀವಿ. ತಪ್ಪೇನಪ್ಪ, ಕಲಾವಿದ ಕಣಯ್ಯ, ಕೆಲಸ ಕೇಳೋದ್ರಲ್ಲಿ ತಪ್ಪೇನ್ರಯ್ಯ? ಅಲ್ವಾ? ನಾವೆಲ್ಲ ಡೈರೆಕ್ಟರ್ ಹತ್ರ ಹೋಗಿ ಕೇಳ್ತೀವಿ ಹಿಂಗೇನೆ, ಡೈರೆಕ್ಟರ್ ಸಾಹೇಬ್ರೆ ದಯವಿಟ್ಟು ಕೆಲಸ ಕೊಡಿ. ಯಾಕಂದ್ರೆ ಕೊರೋನಾ ಬಂದು ಎಲ್ಲ ಕೆಲಸ ಇದೆ, ಒಂದು ವರ್ಷದಿಂದಲೇ ತಡಿಲೇಕಂದ. ಹೋಗ್ಲಿ ಬಾಲೆ, ಬರಲಿ ಮನೆ ಬರಲಿ. ಅವನೊಬ್ನೇ ಬಾ ಹಂಗನ್ಬಿಟ್ಟು ಇನ್ನೊಂದು ಪ್ರತಿಯೊಬ್ರು ಅವತಾರ ಆಡ್ಬಾರ್ದು. ಈಗ ಒಬ್ಬರು ಬಿಟ್ಟ ತಕ್ಷಣ ಎಲ್ಲಾರು ಇರ್ಲೇ ಬತ್ತೀನಿ ತಡಿರ. ಆದ್ರಿಂದ ರಾಬರ್ಟ್ ಸಿನಿಮಾಗೆ ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಕೊಡಿ. ಎಲ್ರನ್ನು ಹರಿಸಿ ಬೆಳೆಸಿ. ಯಾಕಂದ್ರೆ ಎಲ್ಲ ಕನ್ನಡ ಕಲಾವಿದರಿಗೆ ಹೊಸ ಕಲಾವಿದರುಗಳು ಬರ್ತಾ ಇದಾರೆ. ನಿಮ್ಮ ಪ್ರೀತಿ ತೋರಿಸಿದಾಗ ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ. ಏನಕ್ಕೆ ಅಂತ ಈ ಮಾತು ಹೇಳ್ತೀನಿ ಅಂತಂದ್ರೆ, ಯಾರೋ ಒಂದು ಮೊದಲನೇ ಸಿನಿಮಾದ ಈಗ ಇವತ್ತು ಆ್ಯಕ್ಚುಲಿ ಕುಣಿದಿದ್ದು ಹೇಳಿದ್ನಲ್ಲ, ನಮ್ಮ ಅಪ್ರಾಣೆ ನಾನು ಕುಣಿದಿದ್ದಲ್ಲ ಸ್ವಾಮಿ. ಅದು ನನಗೆ ಇವತ್ತಿಗೂ ಡ್ಯಾನ್ಸ್ ಬರಲ್ಲ, ನಾನು ಅದಕ್ಕೆ ಎಲ್ಲೂ ಕುಣಿಯಕ್ಕೆ ಹೋಗಲ್ಲ. ಆದರೆ 53 ಸಿನಿಮಾ ತನಕ ನನ್ನ ಡಬ್ಬಾ ಡ್ಯಾನ್ಸ್ಗಳೆಲ್ಲ ನೋಡ್ಕೊಂಡು ನೀವೆಲ್ಲ ಸಹಿಸ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಅನಂತ ಧನ್ಯವಾದಗಳಣ್ಣ. ಪ್ರತಿಯೊಬ್ಬರು ಟೆಕ್ನಿಷಿಯನ್ಗಳಿಗೆ ಮಾಸ್ಟ್ರೇ ನಮಸ್ಕಾರ ಸರ್. ಇದೇನು ಹಿಂಗಾಗಿದೆ ಮನೆ, ನಾನು ಯಾರೋ ಅನ್ಕೊಂಡ್ಬಿಟ್ಟೆ ನಿನ್ನ, ಸಾರಿ ಚಿನಿಮಾ. ಭೂಷಣ್ಗೆ, ನನಗೆ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ಸ್ ಅ ಲಾಟ್ ಫಾರ್ ಯು ಪೀಪಲ್. ಟೆಕ್ನಿಷಿಯನ್ ಪ್ರತಿಯೊಬ್ಬರು, ನಮ್ಮ ಸುಧಾಯಿಂದ ಹಿಡಿದು ಫೈಟ್ ಮಾಸ್ಟರ್ಗಳಿಂದ ಹಿಡಿದು ಎಲ್ಲರೂ ನಮಗೆ ತೋರಿಸಿದಂಥ ಪ್ರೀತಿ, ಪ್ರೋತ್ಸಾಹ ನಿಜವಾಗ್ಲೂ ಅದ್ಭುತವಾದ್ದು. ಹಾಗೇನೆ ನಮ್ಮ JB ಸರ್, ಜಗಪತಿ ಬಾಬು ಅವರು ಕಳ್ಳನಟರಲ್ಲ. ಅವರು ಈ ಸಿನಿಮಾದಲ್ಲಿ ಅವರೇ ರಿಯಲ್ ಹೀರೋ. ಈ ಸಿನಿಮಾಗೆ
ಅವ್ರಿಂದೇ ನಾವಿದ್ದೀವಿ ಅಷ್ಟೇನೆ. ಸೊ ಜಗಪತಿ ಬಾಬು ಸರ್, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್. ನಿಮ್ಮೆಲ್ಲರಿಗೂ ನಾನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ರವಿಶಂಕರ್ ಆಗ್ಬೋದು, ಪ್ರತಿ ಒಬ್ರು ಕೂಡ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಟೈಗರ್, ನಾನು ಇವತ್ತವರೆಗೂ ವಿರೋಧ ಅಂತ ಎಲ್ಲೂ ಕರೆಯೋದೇ ಇಲ್ಲ. ನಾನೇನು ಅಪ್ಪಿದಪ್ಪಿ ಟೈಗರ್ ಅಂದ್ರೆ ಹೇಳಿ ಬಾಸ್ ಅನ್ಕೊಬರೋದು. ಯಾಕಂದ್ರೆ ಫಸ್ಟ್ ಬಾಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಟೈಗರ್ ನನಗೆ. ಸೊ ಆದ್ರಿಂದ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಈ ರಾಬರ್ಟ್ ಸಿನಿಮಾ ಮೇಲೆ ಇದರಲ್ಲಿ ಕಾಣ್ದಿರೋ ಕೈಗಳು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಿಮ್ಮ ಆಶೀರ್ವಾದ ಮಾಡಿ. ಪ್ರತಿಯೊಬ್ರು ಇಲ್ಲಿ ಬಂದು ಇಷ್ಟೊತ್ತವರೆಗೂ 11:30 ತನಕ ಕೂತು ಹಿಂಗೆ ಕರೀತಾ ಇದ್ರಲ್ಲಣ್ಣ, ನಿಮ್ಮೆಲ್ಲರೂ ಪಾದಗಳಿಗೂ ನಾನು ಇಲ್ಲಿಂದಾನೇ ದಂಡ ಹೊಡಿತೀನಿ ಅಣ್ಣ. ಥ್ಯಾಂಕ್ ಯು. ಇದೇ ಪ್ರೀತಿ ಪ್ರೋತ್ಸಾಹ ಸದಾ ತೋರಿಸ್ತಾರೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳಣ್ಣ.